ಇಷ್ಟೊಂದು ಬಾಕ್ಸ್ ಇಟ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ಕೆಲ್ಸಕ್ಕೆ. ನೀವು ಕೆಲಸ ಮಾಡಲ್ವಾ ಬಂದಿರೋದು? ಇದು ಪಾರ್ಟ್ ಟೈಮ್ ಕೆಲಸ. ಇನ್ನೊಂದು 15 ದಿನ ತುಂಬಾ ಬ್ಯುಸಿ ಆಗಿರ್ತೀನಿ. ಪಾರ್ಟ್ ಟೈಮ್ ಯಾಕೆ? ನೀವು ಹೋಗೋ ಮನೇಲಿ ಸಂಬಳ ಜಾಸ್ತಿ ಕೊಡಲ್ವಾ? ಕೊಡ್ತಾರೆ. ಮತ್ತೆ ಇಟ್ಕೊಳ್ಳೋಣ. ಈಗ ನಂಗೆ ಲೇಟ್ ಆಯ್ತು ವಿಕ್ಕಿ, ಬಾಯ್. ಮಲ್ಲಿ ಅವರೇ, ನಾನು ನಿಮ್ಮನ್ನ ಫ್ರೆಂಡ್ ಅನ್ಕೊಂಡಿದ್ದೀನಿ, ಆದರೆ ನೀವೇ ನನ್ನನ್ನು ಫ್ರೆಂಡ್ ಅನ್ಕೊಂಡಿಲ್ಲ ಅಲ್ವಾ? ಯಾಕಾಗಿ ಹೇಳ್ತೀರಾ? ಫ್ರೆಂಡ್ ಆಗಿ ನೋಡದೆ ಇದ್ದಿದ್ರೆ ಇಷ್ಟು ಕೆಲಸ ಇದ್ರು ನಿಮ್ಮನ್ನ ಬಂದು ಮೀಟ್ ಆಗ್ತಿದ್ನಾ? ಹಾಗಾದ್ರೆ ಇಷ್ಟು ಕೆಲಸ ಯಾಕೆ ಮಾಡ್ತಿದ್ದೀರಾ ಅಂತ ಹೇಳಿ. ಏನಾದರೂ ಸಮಸ್ಯೆ ಇದೆಯಾ? ಈಗ ನೀವು ಹೇಳಿಲ್ಲ ಅಂದರೆ ನಿಮಗೆ ನನ್ನ ಫ್ರೆಂಡ್ಶಿಪ್ ಮೇಲೆ ನಂಬಿಕೆ ಇಲ್ಲ ಅಂತ ಅನ್ಕೋತೀನಿ. ವಿಕ್ಕಿ, ಏನಿದೆಲ್ಲ? ಫ್ರೆಂಡ್ ಅಂದರೆ ಬರೀ ಖುಷಿ ಹಂಚ್ಕೊಳ್ಳೋದಾ? ಕಷ್ಟನೂ ಹಂಚ್ಕೋಬೇಕು. ನೀವು ನನ್ನ ಫ್ರೆಂಡ್ ಆಗಿದ್ರೆ ಅದೇನು ಮುಚ್ಚಿಡ್ತಾ ಇದ್ದೀರಾ ಅದನ್ನ ಹೇಳಿ. ನಾನು ಅರ್ಜೆಂಟಾಗಿ 2 ಲಕ್ಷ ಹೊಂದಿಸ್ಬೇಕು ವಿಕ್ಕಿ. ಅಷ್ಟೇನಾ? ತಮಾಷೆ ಮಾಡ್ತಿಲ್ಲ ವಿಕ್ಕಿ, ನಿಜವಾಗ್ಲು. ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದಕ್ಕೆ 2 ಲಕ್ಷ ಬೇಕು. ಪುಷ್ಪಕ ಆರಾಮಾಗಿದ್ದಾರೆ ತಾನೆ? ಏನು ಟ್ರೀಟ್ಮೆಂಟು? ಮಗು? ನೀವು ಟೆನ್ಷನ್ ತಗೋಬೇಡಿ. ಅದಕ್ಕೆ ಪಾಪು ಇಬ್ರು ಆರಾಮಾಗಿದ್ದಾರೆ. ಮಗು ಬೆಳವಣಿಗೆಗೆ ವ್ಯಾಕ್ಸಿನ್ ಕೊಡಿಸ್ಬೇಕಂತೆ. ಕೊಡಿಸ್ಲಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ಅದಕ್ಕೆ 15 ದಿನದಲ್ಲಿ 2 ಲಕ್ಷ ಹೊಂದಿಸ್ಬೇಕು. 15 ದಿನದಲ್ಲಿ 2 ಲಕ್ಷನಾ? ಸಾಕಾಗಲ್ಲ ಅಂತ ನಿಮಗೂ ಅನ್ನಿಸ್ತಾ ಇದೆಯಾ? ಹೇಗ್ ಮಾಡೋದು ಅಂತ ನಾನು ಪ್ಲಾನ್ ಮಾಡಿದ್ದೀನಿ. ಏನು ಪ್ಲಾನು? 15 ದಿನ ಒಂದೊಂದು ಇವೆಂಟ್ ಒಪ್ಕೊಂಡೆ ಅಂತ ಅನ್ಕೊಳ್ಳಿ. ಒಂದು ಇವೆಂಟ್ಗೆ ಕಡಿಮೆ ಅಂದ್ರೂ 6,000 ಸಿಗುತ್ತೆ. ಅಂದ್ರೆ 15 × 6 90,000. ಈವೆಂಟಿಗೆ ಅಷ್ಟೇ ಸಿಗೋದಾ? ಸಂಜೆ ಶ್ರೀಮಂತರ ಮನೆ ರಿಸೆಪ್ಷನ್ನು, ಪಾರ್ಟಿ ಆರ್ಡರ್ ಸಿಕ್ಕಿದ್ರೆ ಒಳ್ಳೇದು. ಸಂಜೆ 6 ಗಂಟೆಯಿಂದ 10 ಗಂಟೆ ತನಕ ಕೆಲಸ ಮಾಡ್ಬೋದು. ರಾತ್ರಿ 12 ಗಂಟೆ ತನಕ ಕೆಲಸ ಇದ್ರೆ 500 ರೂಪಾಯಿ ಎಕ್ಸ್ಟ್ರಾನೂ ಸಿಗ್ಬೋದು. ಅಷ್ಟೇನಾ? ಅಷ್ಟೇ. ಅದಕ್ಕೆ ಮನೆಗೆ ಬಂದ್ಮೇಲೆ ರಾತ್ರಿ ಇಡೀ ಜಿಲೇಬಿ ಮಾಡಬೇಕು ಅನ್ಕೊಂಡಿದ್ದೀನಿ. ದಿನಕ್ಕೆ 2 kg ಜಿಲೇಬಿ ಮಾರಿದ್ರು 15 ದಿನಕ್ಕೆ 15,000 ಆಗುತ್ತೆ. ಒಟ್ಟು 1,05,000. 1 ಲಕ್ಷನಾ? ಅದ್ರ ಜೊತೆ ಹಳೆ ಸಾಲದ ಕಂತು ಕಟ್ಟೋದು, ಮನೆ ಖರ್ಚು ಅದೆಲ್ಲ ನೋಡ್ಕೊಳಕ್ ಹೋದ್ರೆ ಇಷ್ಟು ದುಡಿದ್ರು ಸಾಕಾಗಲ್ಲ ಅನ್ಸುತ್ತೆ ವಿಕ್ಕಿ. 2 ಲಕ್ಷ ಸಂಪಾದನೆ ಮಾಡಕ್ಕೆ ಇಷ್ಟೊಂದು ಕಷ್ಟ ಪಡ್ಬೇಕಾ? ನಿಮ್ಗೆ 15,000 ರೂಪಾಯಿ ಸಂಬಳ ಅಂದ್ರಿ ಅಂದ್ಮೇಲೆ 1 ವರ್ಷದಲ್ಲಿ 2 ಲಕ್ಷ ಸಂಪಾದನೆ ಮಾಡೋದು ಕಷ್ಟ ಅಂತ ನಿಮ್ಗೂ ಗೊತ್ತಿದೆಯಲ್ವಾ? ಮತ್ತೆ ಪುಷ್ಪಕ್ಕಂಗೆ ವ್ಯಾಕ್ಸಿನ್ ಕೊಡಿಸ್ಲೇಬೇಕು ವಿಕ್ಕಿ. ಈ ಸಲ ಬೆವರು ಸುರಿಸಿ ಅಲ್ಲ, ರಕ್ತ ಸುರಿಸಿ ದುಡಿಲೇಬೇಕು. ದುಡ್ಡು ಸಂಪಾದನೆ ಮಾಡಬೇಕು ಅಷ್ಟೇ. 2 ಲಕ್ಷದ ಬೆಲೆ ಇಷ್ಟು ದೊಡ್ಡದಾ? ಇದನ್ನ ಸಂಪಾದನೆ ಮಾಡಕ್ಕೆ ಇವ್ರು ಇಷ್ಟೊಂದು ಕಷ್ಟಪಡ್ಬೇಕಾ?